ಎಂತ ಮಾತು ಹೇಳ್ದೆ ಸೃಜಾ. ಈ ಮಾತನ್ನ ಕೇಳಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಸೃಜಾ. ಸೃಜಾ ಕೊಡಪ್ಪ ಬಾಡಿಗೆ. ಪಾರ್ತಿನ ತಿನ್ಕೊಂಬಂದಿರೋರು ರೇ ಓನರ್. ತುಜಾ ಅವರು ಓನರ್ ಅಲ್ಲಮ್ಮ, ಅವರು ಓನರು. ಈ ವೈನೇ ಬಾಯಿ ಬಿಟ್ಟನ್ ಮೇಲೆ ಇವ್ರು ಓನರ್ ಅಲ್ಲ ಅಂತ ಹೇಳಿದ್ರೆ ನಮ್ಮ ಟಾಕಿಂಗ್ ಸ್ಟಾರ್ ನಂಬ್ತಾರ? ನಾನು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೆ, ನೀನ್ ಯಾಕೋ ತಿಪ್ಪಿ ಮಧ್ಯದಲ್ಲಿ ಮಾತಾಡ್ದೆ. ಮೊದ್ಲೇ ಈ ವಯ ತಿಕ್ಕಾಕ್ಸ್ಬಿಟ್ಟಲ್ಲೋ. ನಾನೆಲ್ಲಿ ಚಿಕ್ಕಾಕಿಸ್ದೆ? ಮುತ್ತ ಎಡ ಇವನು ಪಿಪಿ ತರ ಮಾತಾಡ್ತಾ ಇದ್ರು. ಇವ್ರು ಯಾವಾಗ ಬ್ರೋ ಟೆರ್ರಿಸ್ಟ್ ಗೆ ಮನೆ ಕೊಡಿಸ್ದ ಅಂತ ಹೇಳಿದ್ರು ಆವಾಗ್ಲೇ ಈ ಮನುಷ್ಯ ಓನರು, ಅವನು ಪಿಪಿ ಅನ್ನೋದು ನನಗೆ ಗೊತ್ತಾಗೋಯ್ತು. ನೋಡಿ ನಿಮ್ಮಿಂದ ನನ್ನ ಪ್ಲಾನ್ ಎಲ್ಲ ತಾಳಾಯ್ತು. ತೋಡ್ತೀನಿ. ಹೊಟ್ಟೆ ತಡಿಯುತ್ತೆ, ಬಗ್ಗೆ ತೋಡಕ್ ಆಗಲ್ಲ. ನಾನು ಈ ತೋಡಿ ಅಲ್ಲ ಹೇಳಿದ್ದು, ತೋಡಿ ಹಾಕೊಂಡ್ ತೋಡಿ ಅಂದಿದ್ದು. ಇನ್ನೇನೇ ತೋಡೋದು ಸಡಿ ಬರೆಯ. ಸುಜಾ ನಿನ್ನ ನಮ್ಮ ಹೊಸ ಮನೆಗೆ ಕರ್ಕೊಂಡು ಹೋಗೋಣ ಅಂತ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೀನಿ. ನಿನ್ಗೆ ಯಾಕಪ್ಪ ಇಂತ ಆಟ? ಅಯ್ಯೋ ಆಟ ಮಾಡ್ಲಿಲ್ಲ ಅಂದ್ರೆ ಮನೆ ಫ್ರೀಯಾಗಿ ಸಿಗಲ್ವಲ್ಲ ಓನರ್, ಅದಕ್ಕೋಸ್ಕರ. ಏನಿಲ್ಲ ಅಲ್ಲ, ನಂಗೊಂದು ಡೌಟು. ಈ ಮುತ್ತು ಏನೋ ನೀವು ಕೊಡೋ ಕಮಿಷನ್ಗೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾ ಇದ್ದಾನೆ, ಆದ್ರೆ ಈ ಪಿಪಿ ಯಾಕೆ ನಿಮ್ಗೆ ಜೊತೆ ಸೇರ್ಕೊಂಡವನು? ಅಪ್ಪ ಟಾಕಿಂಗ್ ಸ್ಟಾರ್, ಏನು ನೀನ್ ಇವ್ರ ಮನೆಗೆ ಹೊಸ ಮನೆಗೆ ಹೋಗಕ್ಕೆ ಒಪ್ಕೊಂಡ್ರೆ ನನ್ಗೆ ಅದ್ರ ಪಕ್ಕ ಚೆನ್ನಾಗಿರೋ ಮನೆ ಉಚಿತವಾಗಿ ಕೊಡಿಕಿಲ್ವಾ? ಓ, ಇದೊಂದು ಬೈ ಒನ್ ಟೇಕ್ ಒನ್ ಫ್ರೀ. ಒಟ್ನಲ್ಲಿ ನನ್ನನ್ನು ಇಟ್ಕೊಂಡು ನೀವೆಲ್ಲ ಲಾಭ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ. ಸತ್ಯ ಗೊತ್ತಾಯ್ತಲ್ಲ, ಈಗ್ಲೂ ಅದು ತಪ್ಪು ತುಜಾ. ಈಗ ನಾನು ಒಪ್ಕೋಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ. ಎಲ್ಲಾ ಕಂಡೀಷನ್ಗೂ ಓಕೆ ಅನ್ನಲ್ಲಪ್ಪ. ಇದು ಬೇರೆ ಕಂಡೀಷನ್ ಇದೆ. ಏನು ಹೇಳು? ಚಿಟ್ಕೆ ಹೊಡೆಯಲು ಒಪ್ಕೋತೀನಿ ನಾನು. ನಾನ್ ನಿಮ್ ಮನೆಗೆ ಬರ್ಬೇಕು ಅಂದ್ರೆ ಈ ನನ್ನ ಮಗ ಮುತ್ತು ಇದನ್ನಲ್ಲ, ಇವನಿಗೆ ₹1 ಕಮಿಷನ್ ಕೊಡಬಾರ್ದು. ಓಕೆ. ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ. ಏನ್ರಿ ಹಿಂಗೆ ಹೇಳ್ಬಿಟ್ರಿ ನೀವು? ನಮ್ಮ ಸುಜಾ ಮನೆಗ್ ಬರಕ್ ಒಪ್ಕೊಂಡ್ಮೇಲೆ ನೀನ್ ಏನಾರು ಮಾಡ್ಕೊ, ನನಗೇನಾಗಬೇಕು? ಸುಜಾ ಆದಷ್ಟು ಬೇಗ ಈ ಮನೆನ ಖಾಲಿ ಮಾಡಿ ನಮ್ ಮನೆಗ್ ಬಂದ್ಬಿಡು. ಏನು ಯೋಚನೆ ಮಾಡಬೇಡ, ಲಾರಿ ನಾನೇ ಕಳಿಸ್ತೀನಿ, ತುಂಬ್ಕೊಂಡ್ ಬರ್ತಾ ಇರು. ಅಲ್ಲ ಅಲ್ವಾ? ನಮ್ಮ ಓನರ್ ಏನ್ ಹಿಂಗ್ ಕೈ ಕೊಟ್ಬಿಟ್ರು? ಏನ್ ಮಾಡೋದು ನನಗೂ ಗೊತ್ತಾಯ್ತಾ ಇಲ್ವಲ್ಲ. ಏನು ಮಾಡಬೇಡಿ, ಇಬ್ರು ಹೋಗ್ಬಿಟ್ಟು ತೌಡ್ ಕುಟ್ಟಿ. ಈ ತೌಡು ಅಂದ್ರೆ ಏನು? ತೌಡ್ ಅಂದ್ರೆ ಗೊತ್ತಿಲ್ಲ. ತೌಡು ಏನ್ ತೌಡು? ಗೊತ್ತೋ? ಸೈಡ್ ನಡಿ, ನಾನು ಹೇಳ್ಕೊಟ್ಟೆ. ಹೌದಾ? ಸೈಡ್ ಬಾಯ್ ಹೇಳ್ಕೊಟ್ಟನ. ನಿನಗ್ ಗೊತ್ತಾ? ಎಲ್ಲ ನೀ ಹೇಳ್ಕೊಡ್ತೀನಿ, ಸೈಡ್ ನಡಿ ಹೇಳ್ತೀನಿ. ಅವನೇ ಹೇಳ್ಕೊಡ್ತಾನಂತೆ ಬಿಡ ತುಜಾ. ನಡಿ ಕದಾಕಿ ನಿಮ್ಗೆ ಗೊತ್ತಾ ತಿಂದಜಿ? ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರುವಂತ ಗೆಸ್ಟ್ ಗಳು ಯಾರು ಅಂತ? ಯಾರು ಮಿಸ್ಟರ್ ಲೋಕೇಶ್? ನೋಡಿ, ಈಗ ಎಲ್ರಿಗೂ ಮನೋರಂಜನೆ ಅನ್ನೋದು ತುಂಬಾ ಮುಖ್ಯ. ನಮ್ಮ ಇಂಡಿಯನ್ ಆಡಿಯನ್ಸ್ಗೆ ಮನೋರಂಜನೆ ಅಂದ್ರೆ ಬಹಳ ಮುಖ್ಯವಾಗಿ 2 ವಿಷಯ ಇರುತ್ತೆ. ಒಂದು ಕ್ರಿಕೆಟ್, ಇನ್ನೊಂದು ಸೀರಿಯಲ್. ಆದರೆ ಈ ಕ್ರಿಕೆಟ್ ಸೀರಿಯಲಿನ ಜಗಳದಲ್ಲಿ ಸೀರಿಯಲ್ ಬಹಳ ಸಲ ಗೆಲ್ಲುತ್ತೆ ಅಲ್ವಾ? ಯಾಕೆ ಹೇಳಿ? ಹೆಂಡತಿ ಸೀರಿಯಲ್ ನೋಡ್ಬೇಕು, ರಿಮೋಟ್ ಅವ್ರ ಕೈಯಲ್ಲಿ ಇರುತ್ತೆ. ನಾವು ಕೇಳಂಗಿಲ್ಲ, ಕ್ರಿಕೆಟ್ ಕೇಳಂಗಿಲ್ಲ ಅಲ್ವಾ? ನಾವು ಅದಕ್ಕೆ ಸುಮ್ನೆ ಎಲ್ಲ ಅಲ್ಲಿ ಇಲ್ಲಿ ಬ್ರೌಸ್ ಮಾಡ್ಕೊಂಡು ನೋಡ್ಕೊಂಡು ಸುಮ್ನೆ ಕೂತಿರ್ಬೇಕಾಗತ್ತೆ. ಸೊ ಇವಾಗ ಸಾಮಾಜಿಕ ಸೀರಿಯಲ್ಗಳು ಚಾಲ್ತಿನಲ್ಲಿರುವಂತ ಈ ಸಮಯದಲ್ಲಿ ಪೌರಾಣಿಕ ಸೀರಿಯಲ್ ಒಂದು ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡಿದೆ. ಆ ಸೀರಿಯಲ್ ಯಾವುದು ಅಂದ್ರೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂತಹ ಶನಿ. ಈ ಶನಿ ಸೀರಿಯಲ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ತುಂಬಾ ಒಳ್ಳೆಯ ಒಂದು ಅಪ್ರಿಸಿಯೇಷನ್ ಸಿಕ್ಕಿದೆ. ಮೇಕಿಂಗ್ ಆಗಿರ್ಬೋದು, ಕ್ವಾಲಿಟಿ ಇರ್ಬೋದು, ಆರ್ಟಿಸ್ಟ್ ಸೆಲೆಕ್ಷನ್ ಆಗಿರ್ಬೋದು, ಕಥೆಯನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತ ರೀತಿ ಇರ್ಬೋದು, ಇದೆಲ್ಲ ಜನರಿಗೆ ತುಂಬಾ ಇಷ್ಟ ಆಗಿದೆ. ಈಗ ಶನಿ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನೆಲ್ಲ ಕರೆಯೋಣ. ಸಿಕ್ಕಾಪಟ್ಟೆ ಎನರ್ಜಿ ಇದೆ, ಯಾಕಂದ್ರೆ ಅವ್ರ ಹತ್ರ ಮಾತಾಡೋದಕ್ಕೆ ಇವಾಗ ನಾನು ಸ್ವಲ್ಪ ತಯಾರಿ ಜಾಸ್ತಿ ಮಾಡ್ಕೋಬೇಕಾಗಿದೆ. ಅಷ್ಟು ಎನರ್ಜಿ ಇಟ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಶನಿ ಸೀರಿಯಲ್ ಇಂದ ಸುನಿಲ್, ಪ್ರೀತಮ್, ಕಾನಿಶ್, ತೇಜಸ್ವಿನಿ ಅಂಡ್ ಮೆಲನಾ. ಚಿಣ್ಣರಿಗೆಲ್ಲ ನಗೆಯ ಪ್ರಕಾರ ಮೆಂಟಲ್ ತಗೊಳ್ಳಿ, ಸಕಲ ಜನರು ಮಜಾ ಖುಷಿಯ ಹಂಚಗೊಳ್ಳಿ. ನಗೆಯ ಕನಜ ಸೃಜನಾನ ನಗಿಸಿ ಎತ್ತ ಹೃದಯನ, ನಗೆಯ ಕನಜ ನಗಿಸಿ ಎತ್ತ ಹೃದಯನ.
ಈ ಸೃಜನ್ ಮಾಮ ಒಂದ್ ನಿಮಿಷ ಇಟ್ಕೊಳ್ಳಿ, ತುಂಬಾ ದೊಡ್ಡ ಕೆಲಸ ಇದೆ. ಅಲ್ಲಿ ನೋಡಿ, ಆಹಾ, ಒಂದು ಎಷ್ಟು ಚೆನ್ನಾಗಿರೋ ಹೊಳಿತಿರುವ ಹಣ್ಣು. ನೋಡು ನೋಡೋದನ್ನ, ಎಷ್ಟು ಚೆನ್ನಾಗಿ ಮಾಗದಂತಿದೆ. ಅಲ್ಲ ರೇ, ಅಷ್ಟು ಚೆನ್ನಾಗಿರೋ ಹೊಳಿತಿರೋ ಹಣ್ಣಲ್ಲ, ಹೊಳಿತಿರೋ ಹೆಣ್ಣು. ಸರ್ ಸರ್ ಸರ್, ಹನುಮಂತ ನೀವು ಸೂರ್ಯನ್ ತರ ಕಾಣಿಸ. ಹೋಗಿ ಹನುಮಂತ, ತಿನ್ಕೊಂಬನ್ನಿ ಹೋಗಿ. ಇಷ್ಟು ದಿನ ನನ್ನಿಂದ ತಪ್ಪಿಸಿಕೊಂಡಿದ್ದೆ ಅಲ್ಲವೇ, ಇಂದು ಹೇಗೆ ತಪ್ಪಿಸಿಕೊಳ್ಳುವೆ? ಸಾಧಿಷ್ಟಕರ ಫಲವೇ ಇಲ್ಲ ಇಲ್ಲ. ಸೃಜನ್ ಮಾಮ, ನೀನ್ ಯಾರಿಗೂ ಹೆದ್ರಲ್ಲ ಅಲ್ವಾ? ನಾನಾ? ಹೆದ್ರದೇ ಇಲ್ಲ ಅಲ್ವಾ? ಖಂಡಿತ ಹೆದರ್ತೀನಿ, ಖಂಡಿತ ಹೆದರ್ತೀನಿ. ಹೆದರ್ತೀರಾ? ಅವ್ರು ಹೆದರ್ಕೊಳ್ತಾರಾ? ಅವ್ರು ನೋಡಿದ್ರೆ ಬೇರೆಯವ್ರು ಹೆದರ್ಕೋತಾರೆ. ಸರ್, ನೀವು ಬನ್ನಿ ಒಂದ್ ಸ್ವಲ್ಪ. ಏನ್ ಸಮಾಚಾರ? ಅಯ್ಯೋ, ನಾವು ಚೆನ್ನಾಗಿದ್ದೀವಿ. ನೀವು? ಸಮಾಚಾರ ಹೇಳ್ತೀನಿ. ಏನು ಕರೆಸ್ದೆ ಈಗ? ಇವಾಗ ನಾನು ಏನಿಲ್ಲ, ಸ್ವಲ್ಪ ಹೆದರ್ಸ್ಬೇಕು ಅಂತ. ಹಾ ಹೆದರ್ಸ್ಲಾ? ಹಾ. ಏನದು? ಯಾರು ಎದುರುಕೊಳ್ಳೇ ಇಲ್ಲ. ಅಯ್ಯೋ, ಏನೋ ಸೌಂಡ್ ಏನದು? ಸೌಂಡ್ ಎಲ್ಲಿಂದ? ನೀವೆಲ್ಲ ಏನು ಮಾಡಿದ್ರೆ? ಏನೋ ಬಿತ್ತು. ಸೌಂಡ್ ಬಂದಾಗೈತೆ. ನಿಂಗೆ ಸಿಗದ ಇದು? ಹೆಸರಿ ಸರ್, ನೀವೊಂದ್ಸಲ ಹಿಂಗ್ ಬಿದೋಗ್ಬಿಡಿ ಸರ್. ಹಾ, ಹೇಗಿದೆ? ಮಾಮ, ಇನ್ನೊಂದು ನನ್ ಜೊತೆ ನೀವು ಆಮೇಲೆ ಹೇಮೋ ಅಕ್ಕ ಕಾಕ ರೇಸ್ ಆಗ್ಬೇಕು. ಆ ಅಮ್ಮ ಯಾವ ಕಡೆಯಿಂದ ಕಾಕಾ ತರ ಕಾಣ್ತಾಯ? ಅಂದ್ರೆ ಕಾಕರಾಜದು ಅಂತ ರೇಸು. ನೀವು ಕಾಕರಾಜನ್ ತರ ಮಾಡಿಸ್ಯಾ? ಬನ್ನಿ ಅಕ್ಕ. ಹಬ್ಬ, ಇವತ್ ಕೆಲಸ ಮಾಡಿಸೋದೇ ಮಾಡ್ಸ. ಸುಜನ್ ಮಾಮ, ಈ ಕಾಗೆ ಹೆಂಗಿದೆ ಅಂದ್ರೆ, ಈಗ ತಾನೇ ಪಿತೃಪಕ್ಷ ಮುಗ್ದಿಯಲ್ಲ, ಎಲ್ಲಾರ ಮನೇನು ತಿನ್ಕೊಂಬಂದ್. ನಾನು ಹೆಂಗ್ ಮಾಡ್ತೀನೋ ಹಂಗ್ ಮಾಡ್ಬೇಕು. ಕಾಗೆ ನಾನು ಶನಿಯ ವಾಹನ, ಆಡಲು ಬಲ್ಲೆ ತಿನ್ನಲು ಬಲ್ಲೆ, ಇರುವುದು ಹೀಗೆ ಗುಂಡಗೆ. ಕಾಗೆ ನಾನು ಶನಿಯ ವಾಹನ. ಮಾಡಿ ಮಾಡ್ಬೇಕು. ಮಾಡಿ ಅಕ್ಕ. ಅದೇನು ಹೇಳ್ದಲ್ಲ, ಅದನ್ನ ನೀನು ಹೇಳು. ಡಬ್ಬಿಂಗು ಮಾಡಿ. ಕಾಗೆ ನಾನು ಶನಿಯ ವಾಹನ, ಆಗಲು ಬಲ್ಲೆ ತಿನ್ನಲು ಬಲ್ಲೆ, ಇರುವುದು ಹೀಗೆ ಗುಂಡಗೆ. ಕಾಗೆ ನಾನು ಶನಿಯ ವಾಹನ. ಮಾಮ, ನೀವು ಮಾಡ್ಬೇಕು. ಅದೊಂದ್ ಕಾಗೆ ಸಾಕು, ನಾನು ಬೇಡ. ಇನ್ಯಾರು ದಯವಿಟ್ಟು ಕರಿಬೇಡಿ, ಆರಾಮಾಗಿ ಕೂತ್ಕೋತೀನಿ. ಒಟ್ನಲ್ಲಿ ಇವತ್ತು ರೆಮೋ 3 ಸಲ ಎದ್ದು ನಿಂತ್ಕೊಂಡ್ಬಿಟ್ಲು. ರೆಕಾರ್ಡ್ ಬ್ರೇಕ್ ಅನ್ಸುತ್ತೆ. ಶಬಾಷ್, ವೆರಿ ಗುಡ್, ಥ್ಯಾಂಕ್ ಯು ಹುಡುಗರ, ಸೂಪರ್ ಸೂಪರ್. ಹಾ, ಹೇಳಪ್ಪ ಕಂದ, ಹೇರ್ ಚೇಂಜ್ ಆಗ್ಬಿಟ್ಟಿದೆ? ಅದು ಸ್ವಲ್ಪ ಗುಜರಾತಿಂದ ಬಂದಲ್ಲ ಹೊರಗೆ, ಹಾ, ಸೊ ಗುಜರಾತ್ ನೀರೆಲ್ಲ ಸ್ನಾನ ಮಾಡಿ ಹಾ. ಅದು ಕೂದಲು ಬೇರೆ ರೀತಿ ಆಗೋಗಿತ್ತು, ಬೇರೆ ರೀತಿ ಆಗೋಗಿತ್ತು. ಕರ್ಲಿ ಆಗೋಗಿತ್ತು. ಕರ್ಲಿ, ನಮ್ದು ಕರ್ಲಿನೇ ನೋಡು. ಅಲ್ಲ, ನಂದು ಫಸ್ಟ್ ಸಿಲ್ಕಿ ಇತ್ತಲ್ಲ, ಹಾ, ಅದರಿಂದ ವಾಪಸ್ ಅದೇ ರೀತಿ ಆಗ್ಬೇಕು ಅಂತ ಬುಂಡೆ ಮಾಡಿಸ್ದೆ. ಬುಂಡೆ ಮಾಡಿಸಿದ? ವೆರಿ ಗುಡ್, ಓಕೆ. ಅವ್ರು ಪಾಪ ಹಂಗೆ ಮಾಡ್ಬೇಕು ಅಂತ ಬುಂಡೆ ಮಾಡ್ತಿದ್ದ. ನಾನು ತೀರ್ಥಹಳ್ಳಿಗೆ ಹೋಗಿ ಬಂದೆ, ಸ್ವಲ್ಪ ಕರ್ಲಿ ಆಗ್ಬಿಟ್ಟಿತ್ತು, ಅದಕ್ಕೆ ಒಂದ್ ಸ್ವಲ್ಪ ತೆಗ್ಸಿದೀನಿ ಈಗ. ಅದು ಏನು ಸಿಲ್ಕಿ ಆಗಿತ್ತು, ಸಿಕ್ಕಾಪಟ್ಟೆ ಸ್ಟ್ರೈಟ್ ಹೇರ್ ಇತ್ತು ಅವ್ರಿಗೆ, ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಮಾಡೋದಂತ. ಅದು ಒಂದ್ಸಲಿ ಕ್ಲೀನ್ ಆಗಿ ಶೇವ್ ಮಾಡಿದ್ರೆ ಕರ್ಲಿ ಬರುತ್ತೆ ಅಂತ ಶೇವ್ ಮಾಡಿದ್ರು. ಶೇವ್ ಮಾಡಿಸಿದ್ದು ಬರ್ಲೇ ಇಲ್ಲ ಅವ್ರಿಗೆ. ಸ್ಟ್ರೈಟು ಇಲ್ಲ, ಕರ್ಲಿನೂ ಇಲ್ಲ. ಮಾಡೋದಲ್ವಾ ಅವ್ರಿಗೆ ಕೂದಲು ಇಷ್ಟ ಅಂದ್ರೆ? ಎಷ್ಟೆಷ್ಟೋ ಟ್ರೈ ಮಾಡಿ ವಿಗ್ಗೆಲ್ಲ ಹಾಕಿದ್ವಿ, 2 ನಿಮಿಷದಲ್ಲಿ ಪುಸ್ತಕಂತ ಬಿದ್ದೋಗ್ಬಿಡುತ್ತೆ, ಅಷ್ಟು ಸಿಲ್ಕಿ ಇದೆ. ಓಕೆ, ಈಗ ಇವ್ರು ಇಷ್ಟು ಜನ ಬಂದಿದ್ದಾರೆ, ನಾವು ನಮ್ ಟೋಕನ್ ಸಿಸ್ಟಮ್ ಮರ್ತೋಗ್ಬಿಟ್ವಿ. ಹೌದು, ಮಾಡ್ಲೇಬೇಕು ಅಲ್ವಾ? ಈಗ ಸಾಂಗ್ ಹಾಕ್ತೀನಿ, ಎಲ್ಲರೂ ಹೋಗಿ 2 ಸ್ಟೆಪ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿ ಹಂಗೆ ಹೋಗಿ ಅವ್ರವ್ರ ಜಾಗ ಕೂತ್ಕೋಬೇಕು. ಓಕೆ ಓಕೆ, ರೆಡಿ ರೆಡಿ. ಟೋಕನ್ ನಂಬರ್ 1, ಮ್ಯೂಸಿಕ್. ಮುಂದೆ ಹೋಗದಾ?
ಚೆನ್ನಾಗಿ ಮಾಡಿದ್ರಿ ಡ್ಯಾನ್ಸ್, ಶಾಬಾಷ್, ವೆರಿ ಗುಡ್. ಥ್ಯಾಂಕ್ ಯು ಹಾ ಹೇಳ್ರಪ್ಪ, ಇವಾಗ ನಿಮ್ಮ ಶೂಟಿಂಗ್ ಅಲ್ಲಿ ನಡೆದಿರುವಂತ ಮೋಸ್ಟ್ ಫನ್ನಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರು ಒಂದು ಹೇಳಿ. ನಾನ್ ಫಸ್ಟ್ ಹೇಳ್ತೀನಿ. ಹಾ ಒಂದ್ ಸೀನ್ ನಡೀತಿತ್ತು. ಆ ಸೀನ್ ಅಲ್ಲಿ ಎಲ್ಲರೂ ಅಂದ್ರೆ ತುಂಬಾ ವೈಡ್ ಇಟ್ಟಿದ್ದಾರೆ. ಎಲ್ಲಾ ಆರ್ಟಿಸ್ಟ್ ತುಂಬಾ ದುಃಖದಲ್ಲಿದ್ದಾರೆ. ಸೊ ಎಲ್ಲರೂ ಐಕುಲ್ ಎಲ್ಲ ಹಾಕೊಂಡು ಕಣ್ಣೀರೆಲ್ಲ ಹಾಕೊಂಡು ಎಲ್ಲರೂ ನಿಂತಿದ್ದಾರೆ. ಸೊ ನಾನು ಕಣ್ಣೀರೆಲ್ಲ ಹಾಕೊಂಡು ತುಂಬಾ ಸೀರಿಯಸ್ ಆಗಿ ಮಾತೆ ಹತ್ರ, ಅಂದ್ರೆ ನನ್ ಮಾತೆ ಇದಾರಲ್ಲ ಅವ್ರ ಹತ್ರ ಹೋಗ್ತಿದ್ದೆ. ಅಲ್ಲಿ ಹೋಗಿ ಮಾತೆ ಕೈ ಹಿಡ್ಕೊಂಡು ಮಾತೆ ನೀ ಮುನ್ಬಿಟ್ಟು ಅಂದ್ಬಿಟ್ಟೆ. ಅಂದ್ರೆ ಡೈಲಾಗ್ ಇದ್ದಿದ್ದೇನೋ, ನಿಮ್ಮನ್ನ ಬಿಟ್ಟು ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಇತ್ತು. ನಾವು ನಿಮ್ಮನ್ನ ಬಿಟ್ಟು ಎಲ್ಲೋ ಹೋಗಲ್ಲ ಅಂದ್ಬಿಟ್ರ. ಅಲ್ಲ ಮತ್ತೆ ನಿಮ್ಮನ್ ಬಿಟ್ಟು ಅಂದೆ. ಅದಾದ್ಮೇಲೆ ಎಲ್ಲರೂ 20 ಮಿನಿಟ್ಸ್ ಶಾರ್ಟೇ ನಡೆದಿಲ್ಲ, ಎಲ್ಲರೂ ನಗ್ತಿದ್ರು. ಅಲ್ಲಿ ಶಾರ್ಟೇ ನಡಿಲ್ಲ ಆಗ. ಆಮೇಲೆ ಇನ್ನೊಂದು ಜೋಕು ಏನಂದ್ರೆ ನನ್ ಮೇಲೆ ನಾನು ಆಕ್ಚುಲಿ 33 ಎಪಿಸೋಡ್ ಅದು ಸಾಯಸೀನು. ಇವನು ನನ್ ಮೇಲೆ ಕೂತಿದಾನ. ಆಕ್ಚುಲಿ ನಾನು ಏನ್ಬೇಕು, ಮಾತೇನು ರಕ್ಷಿಸು ಅಂತ ಹಿಂಗ್ ಹೇಳ್ಬೇಕಾ. ಆಕ್ಚುಲಿ ಅದು ಡೈಲಾಗ್ ಹೇಳ್ಬೇಕಾದ್ರೆ ಜೊಲ್ಲಿಗೆ ಆಚೆ ಕಡೆ ಬಂದ್ಬಿಟ್ಟು, ಆಚೆ ಕಡೆ ಬಂದಿದ ತಕ್ಷಣ ಮಾತೇನು ರಕ್ಷಿಸು ಹಿಂಗ ಅಂದ್ಬಿಟ್ಟೆ. ನಂದು ಅದೊಂದು ಕಾಮಿಡಿ. ನಂದು ಒಂಥರ ಅವತ್ತು ಅದೇ ತರ ವೈಡ್ ಇತ್ತು, ಸಿಮಿಕಾ ಟ್ರ್ಯಾಕ್. ಸೊ ಅವ್ರದ್ದು ಎಂಡಿಂಗ್, ಸೊ ಅವ್ರನ್ನ ಕಳ್ಸ್ಕೊಡೋದಿರುತ್ತೆ. ಸೊ ಅದ್ರಲ್ಲಿ ವೈಡ್ ಇತ್ತಲ್ಲ, ನನ್ ಸ್ಲೋ ಆಗಿ ಕಿತ್ಕೊಂಡು ಹೋಗ್ತಾ ಇತ್ತು ಮಾಸ್ಕ್. ಆಂಜನೇಯಂದು ಆ ಮಾಸ್ಕ್ ಸ್ಲೋ ಆಗಿ ಕಿತ್ಕೊಂಡು ಹೋಗ್ತಾ ಇತ್ತು. ಲೈಕ್ ಅದಷ್ಟು ವೈಡ್ ಅಲ್ಲಿ ಕಾಣ್ಲಿಲ್ಲ. ಲಾಸ್ಟಿಗೆ ಹೆಂಗ್ ಮೂವ್ಮೆಂಟ್ ಬಂದ್ರೆ ಅದು ಫುಲ್ ನೇತಾಡ್ತಾ ಇದ್ದಾವೆ ಅಂತ. ಅದಕ್ಕೆ ಅವರು ಕೆಳಗಡೆ ಇರ್ತಾರೆ, ನಾನು ಸಿಮ್ಮಿಕಾ ಅಂತ ಕಿಮ್ಮಿಕಾ ಅಂತ ಇದೀನಿ ಅದ್ ಮತ್ತೆ ಹಾಕ್ಬಿಟ್ರೆ ಎಲ್ಲಾರು. ಆಮೇಲೆ ಇನ್ನೊಂದು ಲಾಸ್ಟ್ ಅಲ್ಲಿ ನಂದು ಚುಚ್ಕೊಳ್ಳೋ ಸೀನ್ ಇರುತ್ತೆ. ಸೊ ಅವಾಗ ಚುಚ್ಕೊಂಡಾದ್ಮೇಲೆ ಬೀಳ್ತೀನಿ. ವಾಟ್ ಶನಿ ಕ್ಯಾಚ್ ಮಾಡ್ತಾನೆ ನನ್ನ. ಸೊ ಅವಾಗ ಹಿಂಗೆ ಡ್ಯಾನ್ಸ್ ಬ್ಯಾಲೆನ್ಸ್ ಮಾಡಿ ಅಯ್ಯೋ ಏನಕ್ಕೆ ಡ್ಯಾನ್ಸ್ ಆಡ್ತಾ ಇದ್ದೀರಾ ಅಂತ ಯಮ್ಮಿ ಅಕ್ಕ ಹೇಳಿದ್ರು. ಅದಕ್ಕೆ ಬಿಟ್ಬಿಟ್ಟು ಫುಲ್ ಇಲ್ಲ ಒಂದು ಹಂಗೆ ಇತ್ತು. ಒಳ್ಳೆ ಹೀರೋಯಿನ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹಿಂಗ್ ಪಾರ್ಟ್ನರ್ ಇಟ್ಕೊಂಡಿರ್ತಾರಲ್ಲ ಹಂಗ್ ಇಟ್ಕೊಂಡಿದ್ದ. ಸೊ ಎಲ್ಲರೂ ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರು, ಏನು ಹಂಗ್ ಇಟ್ಕೊಂಡಿದ್ಯಾ, ಹೀರೋಯಿನ್ ಇಟ್ಕೊಂಡು ಹಂಗ್ ಇಟ್ಕೊಂಡಿದ್ಯಲ್ಲ ಅಂತ. ಅವ್ನು ಅದಕ್ಕೆ ಬಿಟ್ಟ ಪಾಪ ಕೆಳಗಡೆ. ಇವಾಗ ನಿಮ್ ಸ್ಕೂಲಲ್ಲೆಲ್ಲ ಇವಾಗ ಹೆಂಗೆ ನಿಮ್ಮ ಕ್ಯಾರೆಕ್ಟರ್ ಇಂದ ಕರೀತಾರ? ವಾಟ್ ಆರ್ ದ ಕಾಮೆಂಟ್ಸ್? ನಿಮ್ಗೆ ಏನಿದೆ, ಯಾವ ತರ ಕಾಮೆಂಟ್ಸ್ ಸಿಗುತ್ತೆ? ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಸ್ಕೂಲಲ್ಲಿ ರೆಕಗ್ನೈಸ್ ಮಾಡ್ತಾರೆ ಎಲ್ಲರೂ. ಕೆಲವರು ಅಲ್ಲಿ ಹೇಗೆ, ಅದೇನು ಫ್ಲೈಟ್ ಅಲ್ಲಿ ಹೇಗಾಯ್ತು, ಅದೇನಾಯ್ತು, ಇದಾಯ್ತು, ಫುಲ್ ಕೂತ್ಕೊಂಡ್ಬಿಟ್ಟು ಬಿಡಲ್ಲ ನಾವು ಫುಲ್ ಹೇಳೋ ತನಕ. ಆಮೇಲೆ ಡೈಲಾಗ್ಸ್ ಕೇಳ್ತಾರೆ, ಅದನ್ನೇ ಹೇಳು ಇದ್ ಮಾಡು ಅಂತ ಕೇಳಿಸಿ ಮಾಡಿಸ್ಕೊಳ್ತಾರೆ. ಕೆಲವರು ಸೆಲ್ಫಿ ತಗೊಳ್ತಾರೆ. ಸೊ ಅದೊಂದ್ ಸ್ವಲ್ಪ ಚೆನ್ನಾಗಿದೆ.